ಆರೋಪಿಗಳ ಮೇಲೆ ಉಗ್ರ ಕೃತ್ಯದ ಆರೋಪದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಾ ಇದೆ. ದಾಳಿಯ ಆರೋಪಿಗಳ ಮೇಲೆ ಯುಎಪಿಎ ಅಡಿ ಕೇಸ್ ದಾಖಲು ಮಾಡಲಾಗಿದೆ. ಉಗ್ರ ಕೃತ್ಯದ ಷಡ್ಯಂತ್ರದ ಆರೋಪದ ಮೇಲೆ ಕೇಸನ್ನ ಹಾಕಿದ್ದಾರೆ ಪೊಲೀಸರು. ಸೆಕ್ಷನ್ 452 ಅಡಿಯಲ್ಲಿ ಸಂಸತ್ತಿಗೆ ಅತಿಕ್ರಮಣದ ಆರೋಪದ ಉಲ್ಲೇಖ ಮಾಡಲಾಗಿದೆ. ದೇಶದ್ರೋಹದ ಕೇಸ್ ಅಡಿಯಲ್ಲೂ ದೆಹಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ. ದಾಳಿಯ ಆರೋಪಿಗಳ ಮೇಲೆ ಯುಎಪಿಎ ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ. ಸೆಕ್ಷನ್ 452 ಅಡಿಯಲ್ಲಿ ಸಂಸತ್ತಿಗೆ ಅತಿಕ್ರಮಣದ ಆರೋಪದ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ದೇಶದ್ರೋಹದ ಕೇಸ್ ಅಡಿಯಲ್ಲೂ ಸಹ ದೆಹಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದೇಶದ ಗಮನ ಸೆಳೆಯುವುದಕ್ಕಾಗಿ ಈ ರೀತಿ ಮಾಡಿದ್ವು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಿಗಳು. ಈಗ ಇವರ ವಿರುದ್ಧ ಯುಎಪಿಎ ಅಡಿ ಕೇಸ್ ದಾಖಲಾಗಿದೆ. 5 ರಾಜ್ಯದ 6 ಜನ ಹೇಗೂ ಒಟ್ಟಾದ್ರು. ಹಾಗಾದ್ರೆ ನಿಜಕ್ಕೂ ಈ ಕಾರಣವನ್ನ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗ ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಪೊಲೀಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.